ಮಂಡ್ಯದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಮಸ್ಯೆ, ಗ್ಯಾಸ್ ಸಿಲಿಂಡರ್ ಸಿಗದೆ ಹೈರಾಣಾದ ಜನ. ನಾಗಮಂಗಲ ಪಟ್ಟಣದಲ್ಲಿ ತಪ್ಪದ ಪರದಾಟ. ಮಂಡ್ಯದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಮಸ್ಯೆ, ಗ್ಯಾಸ್ ಸಿಲಿಂಡರ್ ಸಿಗದೆ ಹೈರಾಣಾದ ಜನ. ನಾಗಮಂಗಲ ಪಟ್ಟಣದಲ್ಲಿ ತಪ್ಪದ ಪರದಾಟ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿ ಆಕ್ರೋಶ. ಬೆಳಗ್ಗೆಯಿಂದ ಸಿಲಿಂಡರ್ಗಾಗಿ ಜನ ಕ್ಯೂ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಆರೋಪ. ಗ್ಯಾಸ್ ಸಿಗದೆ ಕಚೇರಿಯಲ್ಲಿ ಗೃಹಿಣಿಯರ ಕಣ್ಣೀರು. ಮಂಡ್ಯದಲ್ಲಿ ಗೃಹ ಬಳಕೆಯ ಗ್ಯಾಸ್ ಈ ಒಂದು ಪ್ರಭಾವವನ್ನ ಬೀರುವಂತದ್ದು. ಗ್ಯಾಸ್ ಸಿಗದೆ ಜನ ಹೈರಾಣಾಗಿರುವಂತದ್ದನ್ನ ನೀವು ನೋಡ್ತಾ ಇದ್ದೀರಾ. ನಾಗಮಂಗಲ ಪಟ್ಟಣದಲ್ಲಿ ತಪ್ಪದ ಸಂಕಷ್ಟ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ ಗೃಹಿಣಿಯರು. ಬೆಳಗ್ಗೆಯಿಂದ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಕ್ಯೂ ಅನ್ನ ಕೂಡ ನಿಂತಿದ್ದಾರೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಗ್ಯಾಸ್ ಸಿಗದೆ ಗ್ಯಾಸ್ ಕಚೇರಿಯ ಮುಂದೆ ಗೃಹಿಣಿಯರು ಸರತಿ ಸಾಲಿನಲ್ಲಿ ನಿಂತು ಗಲಾಟೆ ಕೂಡ ನಡೀತಾ ಇದೆ. ಗ್ಯಾಸ್ಗಾಗಿ ಜನ ಹೈರಾಣಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ನಾಗಮಂಗಲ ಪಟ್ಟಣದಲ್ಲಿ ತಪ್ಪದ ಪರದಾಟ. ಕಾಳಸಂತೆಯಲ್ಲಿ ಗ್ಯಾಸ್ ಕೂಡ ಮಾರಾಟ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಳಗ್ಗೆಯಿಂದ ಜನ ಗ್ಯಾಸ್ಗಾಗಿ ಕ್ಯೂಗೆ ನಿಂತಿದ್ದಾರೆ. ಕ್ಯೂ ಅಲ್ಲಿ ನಿಂತರೂ ಕೂಡ ಜನರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇಲ್ಲ ಅಂದ್ರೆ ಯಾವ ರೀತಿ ಅಡುಗೆಯನ್ನ ಮಾಡಬೇಕು, ಯಾವ ರೀತಿ ಜೀವನವನ್ನ ಮಾಡಬೇಕು ಎಂದು ಕಂಗಲಾಗಿದ್ದಾರೆ. ಬೆಳಗ್ಗೆ ರಾತ್ರಿ ಗ್ಯಾಸ್ ಏಜೆನ್ಸಿಯ ಮುಂದೆ ಕ್ಯೂ ಅನ್ನ ನಿಂತು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಗೃಹಿಣಿಯರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಗೃಹಿಣಿಯರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆಯನ್ನ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ಅವ್ರ ಹತ್ರ ಗ್ಯಾಸ್ ಸ್ಟಾಕ್ ಇದೋ ಇಲ್ವೋ ಅನ್ನೋ ಮಾಹಿತಿ ಕೂಡ ಇಲ್ಲ. ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟವಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಗೃಹ ಬಳಕೆಯ ಗ್ಯಾಸ್ಗೆ ಸಮಸ್ಯೆ ಆಗಿದೆ. ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.